ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ತಾಲೂಕಿನ ದಿಗ್ಗೇನಹಳ್ಳಿ ಗ್ರಾಮದಲ್ಲಿ ವರಸಿದ್ಧಿ ವಿನಾಯಕ ದೇಗುಲದ ಪ್ರತಿಷ್ಠಾಪನಾ ಕಾರ್ಯ ನೆರವೇರಿದ್ದು, ಈ ಕಾರ್ಯಕ್ರಮದ ಕಳಶಾರೋಹಣ ಹಾಗೂ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತ ವೀರ ಸ್ವಾಮೀಜಿಗಳು ನೆರವೇರಿಸಿದರು. ಕಾರ್ಯಕ್ರಮದ ಪೂಜಾ ಕಾರ್ಯಕ್ರಮವನ್ನು ಪುರೋಹಿತರ ಸಂಘದ ಅಧ್ಯಕ್ಷರಾದಂತಹ ವಿದ್ವಾನ್ ಬೋಧಿಸ್ವಾಮಿ ಹಿರೇಮಠರವರು ಮತ್ತು ತಂಡದವರಿಂದ ನೆರವೇರಿಸಿದರು. ಹಾಗೆಯೇ ಚನ್ನಗಿರಿ ತಾಲೂಕಿನ ದಿಗ್ಗೇನಹಳ್ಳಿಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಲಾಗಿರುವಂತಹ ದೇಗುಲ ಇದಾಗಿದ್ದು, ಗ್ರಾಮದ ಇಡೀ ಜನರು ಈ ದೇಗುಲದ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಪೂಜಾ ವಿಧಿವಿಧಾನಗಳು, ಹೋಮ ಹವನಗಳಿಂದ ಇಂದು ದೇಗುಲದ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮವನ್ನು ಕುರಿತಂತೆ ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತ ವೀರ ಸ್ವಾಮೀಜಿಗಳು ಮಾತನಾಡಿದರು. ಹಾಗೆಯೇ ಗ್ರಾಮಸ್ಥರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. न भ्रातुभाजं न च भारकारी ವೇಯಕೃತೈರುದ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರದಾನ. ಅಂದ್ರೆ ಮನುಷ್ಯನಿಗೆ ಕಳ್ಳನಾಗಿರ್ತಕ್ಕಂಥವನು ತಾನು ಕಲ್ತಿರ್ತಕ್ಕಂಥ ವಿದ್ಯೆಯಿಂದ ಸಿಕ್ಕಂಗ್ ಬೀಳ್ಬಹುದು. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜಂ ನ ಚ ಭಾರಕಾರಿ. ಅಂದ್ರೆ ಭ್ರಾತೃಗಳಿಂದ ನಮಗೆ ಮೋಸ ಆಗಬಹುದು. ಅಣ್ಣ ತಮ್ಮನ ಭ್ರಾತೃ ಅಂತಂದ್ರೆ ಅಣ್ಣ ತಮ್ಮಂದ್ರ ಅವರಿಂದ ಮೋಸ ಆಗಬಹುದು. ನ ಚ ರಾಜಹಾರ್ಯಂ ನ ಭ್ರಾತೃಭಾಜಂ ನ ಚ ಭಾರಕಾರಿ ವೇಯಕೃತೆ ವೃದ್ಧತೆ ಏವ ನಿತ್ಯಂ. ನಾವು ಮಾಡತಕ್ಕಂತಹ ಮಿತ್ರರು, ನಾವು ಸಂಬಂಧ ಮಾಡತಕ್ಕಂತಹ ಮಿತ್ರರಿಂದ ಮೋಸ ಆಗಬಹುದು. ನಾವು ಸಂಬಂಧ ಮಾಡತಕ್ಕಂತಹ ಸತಿಯಿಂದ ಮೋಸ ಆಗಬಹುದು. ನಮಗೆ ಸಂಬಂಧವಾಗಿ ಬರ್ತಕ್ಕಂಥ ಮಕ್ಕಳಿಂದನೂ ಕೂಡ ಮೋಸ ಆಗಬಹುದು. ಆದರೆ ಗುರುವಿನಿಂದ ಎಂದೂ ಕೂಡ ನಮಗೆ ಮೋಸ ಆಗೋದಿಲ್ಲ ಅಂತ ಹೇಳಿ ಶಾಸ್ತ್ರಕಾರರು ಆಗಿನ ಕಾಲದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಪುಣ್ಯ ಸ್ಥಳವೂ ಕೂಡ ಹೌದು. ಅದರ ಶಾಖಾಮಠವಾಗಿರ್ತಕ್ಕಂತಹ ಚನ್ನಗಿರಿಯಲ್ಲಿ ಹಿರೇಮಠದಲ್ಲಿ ಇರತಕ್ಕಂತಹ ಪರಮ ಪೂಜ್ಯರು ಇವತ್ತಿನ ದಿವಸ ನಿಮ್ಮೆಲ್ಲ ಗ್ರಾಮಕ್ಕೆ ಬಂದು ಗ್ರಾಮದವರ ಕರೆಗೆ ಹೋಗುಟ್ಟು ಬಂದು ಶ್ರೀ ಮಹಾಗಣಪತಿಯ ವರಸಿದ್ಧಿ ವಿನಾಯಕ ಮಹಾಸ್ವಾಮಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ಅದು ಸಂಪೂರ್ಣವಾಗಿರ್ತಕ್ಕಂಥ ಫಲ ಪೂರ್ಣಾಹುತಿಯಲ್ಲಿ ಸಿಗುತ್ತೆ. ಆ ಪೂರ್ಣಾಹುತಿಯ ಫಲ ಯಾರಲ್ಲಿ ಸಿಗ್ತೈತಪ್ಪ ಅಂತಂತಂದ್ರೆ ಗುರುವಿನ ಆಶೀರ್ವಾದವನ್ನು ಕೇಳುವ ಮುಖಾಂತರ ಸಿಗುತ್ತೆ. ಹಾಗಾಗಿ ಎಲ್ಲರೂ ಸಹ ಇವತ್ತಿನ ದಿವಸ ಪೂರ್ಣಾಹುತಿ ಆಗೋಕ್ಕಿಂತ ಮುನ್ನದಲ್ಲಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ನಂತರದಲ್ಲಿ ಪೂರ್ಣಾಹುತಿ ಅದಾದ ಮೇಲೆ ಮಹಾಮಂಗಳಾರತಿ ಆಗುತ್ತೆ. ನಂತರದಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡಲು ಅವಕಾಶ ಸಿಗ್ತದೆ. ಎಲ್ಲರೂ ಗುರುವಿಗೆ ನಮಸ್ಕಾರವನ್ನು ಮಾಡಬೇಕು. ಕಾಣಿಕೆಗಳನ್ನು ಕೊಟ್ಟಾಗಿರ್ಬಹುದು ಅಥವಾ ನಮಸ್ಕಾರವನ್ನು ಮಾಡಿಕೊಂಡು ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ತಾವ್ಯಾರು ಸಹ ಏನು ಸ್ವಲ್ಪ ದೇವರು ಸ್ವಾಮೀಜಿ ಧರ್ಮದಿಂದ ನೀವೆಲ್ಲ ವಿಮುಖರಾಗಿ ನಿಮ್ಮ ಮನೆಯಲ್ಲಿ ತೋಟ ಮನೆ ಆಸ್ತಿ ಮನೆ ಸಂಸಾರ ಮಾಡ್ಕೊಂಡು ನೀವೆಲ್ಲ ಇರ್ತಿದ್ರಿ. ಇವತ್ತು ಸ್ವಾಮಿಗಳ ಮೂಲಕ ಇವತ್ತು ನೋಡ್ಲಿಕ್ಕೆ ಬಂದಿದ್ದೀರಿ. ಇವತ್ತೆಲ್ಲ ಮುಖಂಡರು ಬಹಳ ಜನ ಅದಾರ. ವಿಜಯಣ್ಣರು, ನಾಗರಾಜಪ್ಪ, ರುದ್ರಣ್ಣ, ಬಹಳ ಜನದ ಹೆಸರೈತಿ. ಎಲ್ಲ ಒಟ್ಟು ಕಮಿಟಿಯ ಮುಖಂಡರು ತಾಯಂದ್ರಂತೂ ಸಂತೋಷದಿಂದ ನೀವೆಲ್ಲ ಕುಂಭಾಭಿಷೇಕ ಮಾಡಕ್ಕೆಲ್ಲ ಕುಂಭ ಪೂಜೆ ಏನು ಇದಕ್ಕೆಲ್ಲ ನಿನ್ನೆ ಸಂಜೆಯಿಂದಲೇ ಒಳ್ಳೆ ಅಲಂಕಾರ ಮಾಡಿದಿರಿ. ಏನಪ್ಪಾ ಅಂತಂದ್ರೆ ಇಂಥ ಒಂದು ಏನು ಪೂಜೆ ಅವನ ಧ್ಯಾನ ಇಂಥ ಆಚರಣೆಗಳು ಎಲ್ಲಿವರೆಗೂ ಇರ್ತಾವೋ ಅಲ್ಲಿವರೆಗೂ ಸಹ ಮಾನವನಿಗೆ ಸುಖ ಶಾಂತಿ ಇರ್ತತ್ರಿ. ನೀವು ನೆನ್ಪಿಟ್ಕೊಳ್ರಿ. ನೀವು ಸುಮ್ಮನೆ ವಜ್ರ ವೈಡೂರ್ಯ ತೋಟ ಮನೆ ಆಸ್ತಿ ಗಳಿಸ್ರಿ. ಇದರ ಜೊತೆಗೆ ಮನುಷ್ಯನಿಗೆ ವಜ್ರ ವೈಡೂರ್ಯ ಬಂಗಾರ ಆಸ್ತಿ ಅದ್ಯಾವುದೂ ಸಹ ಸಂತೋಷ ನೆಮ್ಮದಿಯನ್ನು ಕೊಡೋದಿಲ್ರಿ. ಈ ಭಾರತ ದೇಶದಾಗೆ ಪ್ರತಿ ಹಳ್ಳಿ ತಗೊಳ್ರಿ, ಯಾವ ಊರಿಗೆ ಹೋದ್ರು ಸಹ ಏನಪ್ಪಾ ಅಂತಂದ್ರೆ ಇಂಥ ಆಚರಣೆಗಳಿಂದಲೇ ಸುಖ ಶಾಂತಿ ನೆಮ್ಮದಿ ಸಿಗ್ತತ್ರಿ. ಇವತ್ತೇನಾಗಿದೆಯಪ್ಪ ಅಂತಂದ್ರೆ ಎಲ್ಲಾ ಗಳಿಸಿದಿರಿ, ಎಲ್ಲಾ ದೇವರು ಭಗವಂತ ಕೊಟ್ಟದಾನೆ. ನಿಮ್ಗೆ ಏನ್ ಅಭಾವ ಮಾಡ್ತದಾನೆ, ಏನ್ ಕೊರತೆ ಮಾಡ್ತದಾನಪ್ಪ ಅಂತಂದ್ರೆ ಪ್ರೀತಿ ಮಮತೆಯ ಒಂದು ಅಭಾವ ಬರ್ತಾ ಇದ್ರಿ ಎಲ್ಲರಿಗೂ. ಯಾರು ಸಹ ಪರಸ್ಪರ ಒಬ್ಬರನ್ನೊಬ್ರು ಕಂಡ್ರು ಸಂತೋಷದಿಂದ ಬದುಕ್ತಾ ಇಲ್ಲ. ಒಬ್ಬರಿಗೊಬ್ರು ಒಂದು ಮಮತೆಯಿಂದ ಬದುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಹಣ ಐತಪ್ಪ, ನಿಮ್ ಮನೇಲಿ ದುಡ್ಡು ಐತಿ, ವಜ್ರ ಐತಿ,
ಏನೆಲ್ಲ ಇರುತ್ತೆ. ಆದ್ರೆ ಯಾಕೆ ನೀವು ಸಂತೋಷದಿಂದ ಬದುಕ್ತಾ ಇಲ್ಲ? ಪ್ರೀತಿ ಮಮತೆಗೆ ಯಾಕೆ ತೊಂದರೆ ಮಾಡ್ಕೊಂತೀರಿ? ಆ ನೀವು ಯಾಕೆ ಇದಾಗ್ತೈತಿ ಅಂತಂದ್ರೆ ನಿಮಗೆ ಧರ್ಮ ಸಂಸ್ಕಾರ ಗೊತ್ತಿರಲ್ಲ. ಧರ್ಮ ಸಂಸ್ಕಾರದ ಛಾಯೆ, ಅದರ ಒಂದು ವ್ಯವಸ್ಥೆಯೇ ಗೊತ್ತಿಲ್ಲದೆ ನೀವು ಬದುಕಬೇಕು, ಜೀವನ ಮಾಡ್ತೀರಿ, ಹೋಗ್ತೀರಿ, ಹೆಂಗೋ ಒಂದು ಜೀವನ ಮಾಡಿ ಏನೆಲ್ಲ ಗಳಿಸ್ತೀರಿ. ಆದ್ರೆ ಮತ್ತೂ ಸಹ ಆನಂದ ನೆಮ್ಮದಿ ಬೇಕು ಅಂದ್ರೆ ಎಲ್ಲಿ ಬರೋಕಪ್ಪ ಅಂದ್ರೆ ಅದು ಹುಡುಕೊಂಡು ಹೋದ್ರೆ ಗುರು ಮಠಗಳಲ್ಲಿ ಸಿಗ್ತತೆ ಹೊರತು ಆಧ್ಯಾತ್ಮ ಕೇಂದ್ರಗಳಲ್ಲಿ ಸಿಗ್ತತಿ. ಒಂದು ದೈವ ಶಕ್ತಿ ಎಲ್ಲಿರುತ್ತೋ ಅಲ್ಲಿ ಸಿಗುತ್ತ್ರಿ. ಇವತ್ತು ಗುಡಿ ಗುಂಡಾರಗಳನ್ನ ದೇವಸ್ಥಾನಗಳನ್ನ ಮಾಡೋಣ, ಇದನ್ನ ಕಟ್ಟಿದಿರಿ, ಬೆಳೆಸಿದಿರಿ. ಆದ್ರೆ ನಿಮ್ಮ ನಿಮ್ಮ ಆತ್ಮ, ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ನೀವು ದೇವರನ್ನು ಕಾಣುವ, ಧರ್ಮವನ್ನು ಕಾಣುವ ಗುರುಗಳಿಗೆ ಈಗ ಸ್ಥಿರವಾಗಿ ನಮಸ್ಕರಿಸಿದ್ರೆ ಕೋಟಿ ಪುಣ್ಯ ದೊರೆಯುತ್ತದೆ ಅಂತ ಹೇಳ್ತಾರೆ. ಗುರೋರ್ ಅಭ್ಯರ್ಚನೇನಾಪಿ ಸಾಕ್ಷಾತ್ ಅಭ್ಯರ್ಚಿತ ಶಿವ. ಯಾರು ಗುರುವಿಗೆ ನಮಸ್ಕರಿಸ್ತಾರೋ ಅವರಿಗೆ ಎಲ್ಲಾ ಅವರಲ್ಲಿರ್ತಕ್ಕಂತ ಒಂದು ಧರ್ಮ ಚಿಂತನೆಗಳು ತಮ್ಮ ಮನಸ್ಸಿನಲ್ಲಿ ಅಡಕವಾಗ್ತವೆ ಅಂತೇಳಿ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಹೇಳೋದು ತ್ಯಾಗೇ ನೈಕೆ ಅಮೃತತ್ವ ಮಾನಸು. ಒಂದ್ ಸ್ವಲ್ಪ ತ್ಯಾಗ ಮಾಡ್ರಿ, ನೀವು ದುಡಿದ್ರಲ್ಲಿ ತ್ಯಾಗ ಮಾಡ್ರಿ, ಪರೋಪಕಾರ ಮಾಡ್ರಿ, ಪುಣ್ಯ ಕಟ್ಕೊಳ್ರಿ. ತ್ಯಾಗ ಇಲ್ಲದೆ ನಿಮಗೆ ಹಾಗೆ ನಿಮಗೆ ಎಲ್ಲದೂ ಸಿಗ್ಬೇಕಂದ್ರೆ ಎಲ್ಲಿಂದ ಸಿಗುತ್ತೆ? ತ್ಯಾಗ ಅಂದ್ರೆ ಏನು? ಜೀವನದಲ್ಲಿ ಗಳಿಸಿದ್ದನ್ನ ಒಂದು ಸ್ವಲ್ಪ ಗುರು ಮಠಗಳಿಗೆ, ಇಂಥ ಕಟ್ಟಡಗಳಿಗೆ, ಇಂಥ ಕಾರ್ಯಕ್ರಮಗಳಿಗೆ ದಾಸೋಹ ಧರ್ಮವನ್ನು ಮಾಡ್ಬೇಕ್ರಿ. ಹೋಗ್ರಿ, ಪ್ರಪಂಚದಾಗಿ 2 ಧರ್ಮ ಅದಾವಲ್ರಿ, 3-4 ಧರ್ಮ ಅದಾವೆ, ಬಹಳಷ್ಟು ಧರ್ಮ ಅದಾವ. ಕೇಳಿದಿರಿಲ್ರಿ? ಇಸ್ಲಾಂ ಧರ್ಮ ಐತಿ ಕೇಳಿದಿರಿ, ಕ್ರಿಶ್ಚಿಯನ್ ಧರ್ಮ ಐತಿ. ಪ್ರಪಂಚದಾಗ ಯಾವ ಧರ್ಮ ದೊಡ್ಡದ ಹೇಳ್ರಿ? ಮೊದಲು ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥದ್ದು ಕ್ರಿಶ್ಚಿಯನ್ ಧರ್ಮ ಐತಿ, ಹೌದಿಲ್ಲ? ಅದ್ರಾಗ ಯಾವ ಪಂಥಗಳು ಬರ್ತಾವ ಹೇಳ್ರಿ? ಅದ್ರಾಗೂ ಸಹ ಶಿಯಾ ಸುನ್ನಿ, ಇದು ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಅಂತ 2 ಕ್ರಿಶ್ಚಿಯನ್ ಧರ್ಮದಾಗ ಬರ್ತಾವ್ರಿ. ಅದ್ರಾಗೂ ಸಹ 2 ಒಡಕಿದ್ರು ಸಹ ಒಗ್ಗಟ್ಟದಾರೆ. ಆದ್ರೆ ಇಸ್ಲಾಂ ಧರ್ಮದಲ್ಲೂ ಸಹ ಶಿಯಾ ಸುನ್ನಿ ಪಂಥ ಅಂತ ಬರ್ತತಿ, ಅದು 2ನೇ ಧರ್ಮ ವಿಶ್ವದಾಗೆ. ಆದರೆ ಅವರೆಲ್ಲರನ್ನು ಮೀರಿರ್ತಕ್ಕಂಥ ಈ ಹಿಂದೂ ದೇಶ ಭಾರತದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಜೈನ ಧರ್ಮ, ಬೌದ್ಧ ಧರ್ಮ, ಪಾರ್ಸಿ ಧರ್ಮ, ವೀರಶೈವ ಲಿಂಗಾಯತ ಧರ್ಮ ಅಂತ ನಾವು ಮಾಡ್ಕೊಂಡು ಬಂದೇವಿ. ರೇಣುಕಾದಿ ಪಂಚಾಚಾರ್ಯರು ವೀರಶೈವ ಧರ್ಮ ಸ್ಥಾಪನೆ ಮಾಡಿದ್ರೆ ಬಸವಾದಿ ಪ್ರಮೋದರ 12ನೇ ಶತಮಾನದಲ್ಲಿ ಬಸವಣ್ಣವರು ಏನ್ ಬ್ರಾಹ್ಮಣತ್ವದಿಂದ ಬಂದು ಜನಿವಾರ ಇರ್ತಕ್ಕಂಥದ್ದು ಹಾಕೊಂಡು ಅವರು ಬಂದಾಗ ಈ ಉಜ್ಜಯಿನಿ ಪೀಠದ ಕೂಡಲ ಸಂಗಮ ಜಾತವೇದ ಮುನಿ ಶಿವಾಚಾರ್ಯರಿಂದ ಬಸವಣ್ಣರಿಗೆ ಲಿಂಗ ಕಟ್ತಾರೆ. ಜಾತವೇದ ಮುನಿ ಶಿವಾಚಾರ್ಯರು ನಮ್ಮಂತವ್ರೊಬ್ರು ದೀಕ್ಷೆ ಮಾಡಿ ಅವರು ವೀರಶೈವ ಧರ್ಮಕ್ಕೆ ಬಂದು ಎಲ್ಲರಿಗೂ ಸಹ ಧರ್ಮ ಪ್ರಚಾರವನ್ನ ಮಾಡಿ ಎಲ್ಲರಿಗೂ ಸಹ ಅವರು ಲಿಂಗ ಕಟ್ಟಿ ಪ್ರಚಾರ ಮಾಡ್ತಾರೆ. ಯಾಕೆ ಹೇಳ್ತಾನೆ ಅಂತಂದ್ರೆ ನಾವು ಅನೇಕ ಪಂಗಡಗಳನ್ನು ಹೊಂದಿದ್ರು ಸಹ ವೀರಶೈವ ಒಳ ಪಂಗಡಗಳು 100 ಅದಾವ್ರಿ. ನಾವೆಲ್ಲರೂ ಸಹ ಏನು ಒಗ್ಗಟ್ಟಿನಿಂದ ಹೊಂದ್ಕೊಂಡು ಇತರೆ ಸಮಾಜಕ್ಕೆ ಮಾದರಿಯಾದಂತಹದ್ದು ಯಾವ್ದಾದ್ರು ಇದ್ರೆ ಅದು ವೀರಶೈವ ಲಿಂಗಾಯತ ಸಮಾಜ ನೋಡ್ರಿ. ದೀನರು, ದಲಿತರು, ದುರ್ಬಲರು ಎಲ್ಲರನ್ನೂ ಸಹ ಅಕ್ಕರೆಯಿಂದ ಪ್ರೀತಿಯಿಂದ ನಮ್ಮ ಮಠಗಳು ಯಾವಾಗಿದ್ದವಪ್ಪ ಅಂತಂದ್ರೆ 3000 ವರ್ಷಗಳ ಹಿಂದೆನೆ ಅಲ್ಲಿಂದ ಬಂದವ್ರಿ. ನಮ್ ಪಂಚಪೀಠದ ಮಠ ಇರಬಹುದು, ಮಹಾರಾಷ್ಟ್ರಕ್ಕೆ ಹೋಗ್ರಿ ಅದಾವೆ, ಆಂಧ್ರಕ್ಕೆ ಹೋಗ್ರಿ ಅದಾವೆ, ತಮಿಳ್ನಾಡಿನಾಗ ಅದಾವೆ, ಕರ್ನಾಟಕದಲ್ಲಂತೂ 1100 ಮಠ ಅದಾವೆ ಕರ್ನಾಟಕದಲ್ಲಿ ಸಹ. ಹಂಗೆ ಮಠ ಪೀಠಗಳ ಸಂಸ್ಕೃತಿ ಸ್ವಾಮಿಗಳ ಕಡೆ ಯಾರು ನಿಮ್ಮ ಮನಸ್ಸನ್ನು ಕೊಟ್ಟು ನೀವು ಆಶೀರ್ವಾದ ತಗಂತಿರೋ ಅವಾಗ ನಿಮ್ಮ ಬದುಕು ಜೀವನ ಪಾವನ ಆಗ್ತತ್ರಿ.
ಗಣಪತಿ ದೇವಸ್ಥಾನವನ್ನ ಮಾಡಬೇಕು ಅಂತೇಳಿ ಇಂದಿನಿಂದ ಯುವಕರು ₹1 ಹಿಡಿದು ಸಂಗ್ರಹಣೆ ಮಾಡಿ ಇವತ್ತು ದೊಡ್ಡ ಮಟ್ಟಕ್ಕೆ ಸಂಗ್ರಹಣೆಯಾಗಿ ಅದನ್ನ ಕ್ರೋಢೀಕರಿಸಿ ಎಲ್ಲ ಒಗ್ಗಟ್ಟಿನಿಂದ ಒಮ್ಮನದಿಂದ ಒಂದೇ ಮನಸ್ಸಿನಿಂದ ಇವತ್ತು ಸಿದ್ಧಿವಿನಾಯಕನ ವಿಘ್ನೇಶ್ವರನ ದೇವಸ್ಥಾನ ಪ್ರತಿಷ್ಠಾಪನೆ ಮತ್ತೆ ಕಳಸವನ್ನ ಗುರುಗಳು ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ಅವರು ಸ್ವಂತ ಗ್ರಾಮ ಅಂತ ಈ ಗ್ರಾಮವನ್ನ ರೂಪಿಸ್ಕೊಂಡಿದ್ದಾರೆ. ಇಲ್ಲಿ ಪೂಜೆಗೆ ಬರ್ಬೇಕು ಅಂದಾಗ ಎಲ್ಲವೂ ಸಹ ಯೋಗಗಳು ಸಹ ಕೂಡಿದವೆ. ಇವತ್ತು ನಮ್ಮ ಗ್ರಾಮಕ್ಕೆ ಶಾಂತಿ ಮತ್ತೆ ನೆಮ್ಮದಿ, ಒಳ್ಳೆ ಮಳೆ ಎಲ್ಲದನ್ನು ಸಮೃದ್ಧಿ ಆಗಲಿ. ಇವತ್ತು ನಾವೇನು ಇವತ್ತು ವಿಘ್ನೇಶ್ವರನ ಸಂಕಲ್ಪ ಮಾಡ್ಕೊಂಡಿವೋ ಮುಂದಿನ ದಿನಗಳಲ್ಲಿ ಮತ್ತೆ ಹಿರಿಯರಿಗೂ ಸಹ ಎಲ್ಲರಿಗೂ ಒಳ್ಳೇದಾಗ್ಲಿ. ಇಲ್ಲಿ ವಿಘ್ನೇಶ್ವರನ ಸನ್ನಿಧಿಯನ್ನ ಹಿಂಗೆ ಮುಂದೆ ಬೆಳೆಸ್ಕೊಂತ ಇವತ್ತು ದಿಗ್ಗನಹಳ್ಳಿ ಗ್ರಾಮದಲ್ಲಿ ವಿಘ್ನೇಶ್ವರನ ಗಣಪತಿ ಐತೆ ಅಂತ ಹೇಳಿ ಇನ್ನ ಕೆಲವೇ ದಿವಸದೊಳಗೆ ಇದು ಸೆಂಟ್ರ್ ಪ್ಲೇಸ್ ಆಗಂತ ಸಂಭವವನ್ನ ಹೊಂದುತ್ತೆ ದಿಗ್ಗನಹಳ್ಳಿ ಗ್ರಾಮ. ಯಾಕಪ್ಪ ಅಂತ ಹೇಳಿದ್ರೆ ಸುತ್ತ ಎಲ್ಲ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ ಇವಕ್ಕೆಲ್ಲ ಸುತ್ತಮುತ್ತಲಿನ ಗ್ರಾಮದವ್ರು ಬಂದು ಭಕ್ತರು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಈ ಸಿದ್ಧಿವಿನಾಯಕ ದೇವಸ್ಥಾನನೂ ಅದೇ ತರ ಆಗ್ಲಿ. ಮುಂದಿನ ದಿನದಲ್ಲಿ ಗ್ರಾಮಕ್ಕೆ ಒಳ್ಳೇದಾಗ್ಲಿ, ಕೆರೆ ಕಟ್ಟೆಗಳೆಲ್ಲ ತುಂಬಲಿ. ದೈವ ಭಕ್ತಿ ಎಲ್ಲ ಗ್ರಾಮಸ್ಥರು ಗ್ರಾಮದವರು ಎಲ್ಲ ಮನೆಗಾಣಿಸಿ ಭಕ್ತಿಯಿಂದ ಪೂಜೆಯನ್ನ ಎಲ್ಲ ದೇವರ ಕಾರ್ಯಗಳಲ್ಲಿ ಇದೇ ತರ ಭಾಗವಹಿಸ್ಲಿ ಅಂತ ಹೇಳ್ತಾ